ಹೊಸೂರಿನಲ್ಲಿ ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದವನು ನಂದೀಶ. ಅವನು ಇಡೀ ಹಳ್ಳಿಯಲ್ಲಿ ಅಸಾಧ್ಯದವನು ಎಂದು ಕರೆಸಿಕೊಂಡಿದ್ದ. ಏಕೆಂದರೆ ಅವನು ಯಾವ ಕೆಲಸವನ್ನಾದರೂ ಪ್ರಾಮಾಣಿಕವಾಗಿ ಪ್ರಾರಂಭಿಸುತ್ತಿದ್ದ, ಆದರೆ ಮಧ್ಯದಲ್ಲೇ ತಾನೇ ಕೈಬಿಡುತ್ತಿದ್ದ. ಹಳ್ಳಿಯ ಜನರ ನಂಬಿಕೆ ಕಳೆದು ಹೋದರೂ ಅವನ ತಾಯಿಯ ಮಾತ್ರ ನಂಬಿಕೆ ಕಡಿಮೆಯಾಗಲಿಲ್ಲ. ತಾಯಿ ಅವನಿಗೆ ಪ್ರತಿದಿನ ಹೇಳುತ್ತಿದ್ದಳು, ನಿನ್ನೊಳಗೆ ಬೆಳಕು ಇದೆ, ಅದು ಇನ್ನೊಬ್ಬರಿಗೆ ಗೋಚಿಸದೇ ಇರಬಹುದು, ಆದರೆ ನೀನು ಅದನ್ನು ಹೊತ್ತಬೇಕು ಎಂದು. ಒಂದು ದಿನ ಹಳ್ಳಿಗೆ ಒಂದು NGO ತಂಡವೊಂದು ಬಂದಿತು. ಅವರು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ನೀಡಲು ಸ್ವಯಂ ಸೇವಕರನ್ನು ಹುಡುಕುತ್ತಿದ್ದರು. ನಂದೀಶ ಮೊದಲಿಗೆ ಹೋಗಿ ಹೆಸರು ನೋಂದಾಯಿಸಿದ. ಹಳ್ಳಿಯವರು ಚಿಣುಕಿದ್ದರು. ಇವನ ಜೀವನಕ್ಕೆ ಏನಾದರೂ ಕೆಲಸ ಮುಗಿಸೋ ಶಕ್ತಿ ಇದೆಯಾ ಎಂದು. ಆದರೆ ಈ ಬಾರಿ ತಾಯಿ ನಂದೀಶನಿಗೆ ಒಂದು ದೀಪ ಕೊಟ್ಟಳು. ಇದು ನೀನು ಬೆಳಗಿಸೋ ಜ್ಞಾನದ ದೀಪ. ಇದನ್ನು ಹೊತ್ತುಕೊಂಡು ಹೋಗು, ನಿನ್ನ ನಿರ್ಧಾರವನ್ನು ಬದಲಾಯಿಸು ಎಂದು. ನಂದೀಶ ಪ್ರಥಮ ದಿನದಿಂದಲೇ ತನ್ನ ಜೀವನದ ದೃಷ್ಟಿಕೋನವನ್ನು ಬದಲಿಸಿದ. ಪ್ರತಿದಿನ ಮಕ್ಕಳಿಗೆ ಕಿರು ಹೊಂದಾಣಿಕೆಗಳಲ್ಲಿ ಕಲಿತಿದ್ದನ್ನು ಕಲಿಸುತ್ತಿದ್ದ. ಮಕ್ಕಳು ಅವನನ್ನು ಇಷ್ಟಪಡುವಂತಾಗಿದ್ದರು. 2 ತಿಂಗಳೊಳಗೆ ನಂದೀಶನ ಹೆಸರು ಜಿಲ್ಲೆಯ ಮಟ್ಟದಲ್ಲಿ ಪ್ರಚಲಿತವಾಯಿತು. 3 ವರ್ಷಗಳ ನಂತರ ಅವನು ತನ್ನದೇ ಆದ ಶಿಕ್ಷಣ ಕೇಂದ್ರವನ್ನು ಪ್ರಾರಂಭಿಸಿದ, ಗೋಚಿ ಎಂಬ ಹೆಸರಿನಲ್ಲಿ. ಗೋಚಿ ಎಂದರೆ ತನ್ನ ತಾಯಿಯ ನಾಮಸ್ಮರಣೆ, ಏಕೆಂದರೆ ಅವಳೇ ಮೊದಲು ಅವನ ಒಳಗಿನ ಬೆಳಕನ್ನು ಕಂಡಳು. ಇವತ್ತು ನಂದೀಶ ರಾಜ್ಯ ಪ್ರಶಸ್ತಿಗೆ ಪಾತ್ರನಾಗಿದ್ದಾನೆ. ಆತನು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹೇಳುತ್ತಾನೆ, ನೀವು ನೋಡುವ ಬೆಳಕು ಇರುವುದಿಲ್ಲ, ನೀವು ಅದರ ಮೂಲವಾಗಬೇಕು. ಈ ಕಥೆಯ ಸಾರಾಂಶ: ಯಾವುದೇ ವ್ಯಕ್ತಿಯೊಳಗೆ ನಿರೀಕ್ಷೆ ಇದ್ದರೆ ತಾತ್ಕಾಲಿಕ ವಿಫಲತೆಗಳು ಅವನನ್ನು ತಡೆಯಲು ಸಾಧ್ಯವಿಲ್ಲ. ಸಕಾರಾತ್ಮಕ ಮನೋಭಾವ ಮತ್ತು ತಾಳ್ಮೆ ಎರಡೂ ಸೇರಿದ್ದರೆ ಯಾವುದೇ ಅಸಾಧ್ಯವೂ ಸಾಧ್ಯವಾಗಬಹುದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.